ಸುಮಾರು 450 ಕೋಟಿ ವರ್ಷಗಳಷ್ಟು ಇತಿಹಾಸವುಳ್ಳಂಥ ನಮ್ಮ ಭೂಮಿ, ಹೌದಾ? ಈ ಭೂಮಿ ಅಸ್ತಿತ್ವಕ್ಕೆ ಬಂದು ಎಷ್ಟು ವರ್ಷ ಆಯಿತು? 450 ಕೋಟಿ ವರ್ಷ. ಇನ್ನು ಸೌರಮಂಡಲವೇ ಅಸ್ತಿತ್ವಕ್ಕೆ ಬಂದೇ 500 ಕೋಟಿ ವರ್ಷ. ನಮ್ಮ ಸೂರ್ಯನ ಒಂದು ಭಾಗವಾಗಿರ್ತಕ್ಕಂಥ ನಾವುಗಳು 450 ಕೋಟಿ ವರ್ಷ. ಇವತ್ತಿಗೂ ಕೂಡ ನಮ್ಮ ದೇಶ ಉಸಿರಾಡ್ತಾ ಇರ್ತಕ್ಕಂತಹದ್ದು. ಗಾಂಧೀಜಿ ಹೇಳಿದ್ರಲ್ವ, ಅವರ್ ಕಂಟ್ರಿ ಲಿವ್ಸ್ ಇನ್ ಕಾಟೇಜಸ್ ಆ್ಯಂಡ್ ದ ವಿಲೇಜಸ್, ಅವರ್ ಕಂಟ್ರಿ ಬ್ರೀತ್ಸ್ ಇನ್ ವಿಲೇಜಸ್. ನಮ್ಮ ದೇಶ ಉಸಿರಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ, ಉಸಿರಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ. ಈ ಹಳ್ಳಿಯ ಬದುಕು ಏನಾದ್ರು ಹಾಳಾಯಿತು ಅಂತಂದರೆ ದೇಶ ತನ್ನ ಸಂಸ್ಕೃತಿನ ಕಳ್ಕೊಂಡು ತನ್ನ ಮೂಲ ವ್ಯವಸ್ಥೆನೇ ಹಾಳು ಮಾಡಿಕೊಳ್ಳುತ್ತೆ. ಅದಕ್ಕೆ ಅದು ಉಳಿಬೇಕು ಅಂತಂದರೆ ಅದನ್ನು ನಂಬಿಕೊಂಡಿರ್ತಕ್ಕಂಥ ರೈತರುಗಳ ಬದುಕು ಚೆನ್ನಾಗಿ ಉಳಿಬೇಕು. ಆರೋಗ್ಯ ಕೆಟ್ಟಾಗ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ದೋಷವೋ ಅದಕ್ಕಿಂತ ದೊಡ್ಡ ದೋಷ ಭೂತಾಯಿಯ ಒಡಲಿಗೆ ಕೆಮಿಕಲ್ಸ್ನ ತೊಗೊಂಡೋಗಿ ಹಾಕೋದು ಅಂತ ಒಂದು ಭಾವನೆ ಇತ್ತು. ಒಂದಂತೂ ಹೇಳ್ತೇನೆ, ಮುಂದಿನ ಭವಿಷ್ಯ ಮಾತ್ರ ನಮ್ಮ ರೈತರದೇನೆ. ಅಷ್ಟು ಕಾಲ ನಮ್ಮ ಜಮೀನುಗಳನ್ನು ನಾವು ಕಾಪಿಟ್ಟುಕೊಂಡದ್ದೇ ಕಾಪಿಟ್ಕೊಳ್ಬೇಕು ಅಂದ್ರೆ ಏನು ಮಾಡೋದು? ಸರ್ಕಾರದವರು ಅಧಿಸೂಚನೆ ನಾವು ಹೊರಟಂಥ ಸಂದರ್ಭ ಹಲವಾರು ಹೋರಾಟಗಳಾಗಿದ್ದಾವೆ. ಸಾಕಷ್ಟು ಕಡೆ ಜಮೀನುಗಳನ್ನು ಕೂಡ ಶ್ರೀಮಠವೇ ಉಳಿಸಿರ್ತಕ್ಕಂತಹ ನಿದರ್ಶನಗಳು ಕೂಡ ಉಂಟು. ಯಾವುದೇ ಕಾರಣಕ್ಕೂ ಕೂಡ ಜಮೀನುಗಳನ್ನು ಕಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಒಗ್ಗಟ್ಟು ಮೊದಲಿಗಿರಬೇಕು, ಮೊದಲಿಗಿರಬೇಕು. ಇಲ್ಲೆಲ್ಲ ಹೇಳ್ತೀರಿ, ಅಲ್ಲಿ ಹೋಗ್ಬಿಟ್ಟು ಏನೋ ಒಂದಿಷ್ಟು ದುಡ್ಡು ಸಿಕ್ಕಿರಿ ಸಾಕು ಅಂತ ಹೇಳಿ ಬತ್ತು ಕೊಟ್ಬಿಟ್ಟು ಬಂದುಬಿಡ್ತೀರಿ. ಈಗ ಸರ್ಕಾರಗಳು ನಮಗೆ ಹಣ ಕೊಡ್ತಾ ಇರ್ತಕ್ಕಂಥದ್ದು ಯಾವುದಕ್ಕೆ? ಜಮೀನಿಗೆ, ಹೌದಾ? ಜಮೀನಿಗೇನೋ ಹಣವನ್ನು ಕೊಟ್ಟರು. ಶತಮಾನಗಳಿಂದ ತಲೆತಲಾಂತರದಿಂದ ಗಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ವ್ಯವಸಾಯದ ಜ್ಞಾನವನ್ನು ಕೂಡ ಕಿತ್ತುಕೊಳ್ತಾರಲ್ಲ, ಅದಕ್ಕೆ ಹಣ ಕೊಡೋಕ್ಕಾಗತ್ತಾ? 1995-96 ಸುಮಾರಿಗೆ ಸನ್ಯಾಸಿ ಆಗಲಿಕ್ಕೆ ಅಂತ ಗುರುಗಳ ಹತ್ರ ನಾನು ಸಮರ್ಪಣೆ ಮಾಡಿಕೊಂಡಾಗ ಬೆಂಗಳೂರಂಥ ವಾತಾವರಣ ನನಗೆ ಒಗ್ಗೋದಿಲ್ಲ ಅಂತ ಪೂಜ್ಯ ಗುರುಗಳನ್ನ ರಿಕ್ವೆಸ್ಟ್ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ, ನನಗೆ ಗುರುಜಿ ತೋರಿದ ಪವಿತ್ರ ತಾಣ ಅಂದರೆ ನಾವು ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಅಂಧರ ಶಾಲೆ, ಈ ಒಂದು ಕ್ಷೇತ್ರ. ಇಲ್ಲಿಗೆ ಬಂದಾಗ ಎಲ್ಲ ಕಟ್ಟಡಗಳನ್ನು ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮಠ ಕಟ್ಟುವ ಸಂದರ್ಭದಲ್ಲಿ ಇದರಲ್ಲಿ ಒಂದು ಭಾಗವಾಗಿ ಕಟ್ಟಲಿಕ್ಕೆ ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದೆ ಅಂತ ಹೇಳ್ತಕ್ಕಂಥದ್ದು ತುಂಬ ಸಂತೋಷ. ಆಗ ಈ ಆಡಿಟೋರಿಯಂ ಆಗ್ತಾ ಇತ್ತು. ನಮ್ಮ ರೈತರಿಗೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು, ಹಲವಾರು ಜ್ಞಾನದ ಪ್ರಸರಣದ ಕಾರ್ಯವನ್ನು ನ್ಯಾಷನಲ್, ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ಸ್ ಮತ್ತು ಕಾನ್ಫರೆನ್ಸ್ಗಳನ್ನು ಇಲ್ಲಿ ಆವಾಗ ಮಾಡಿ ಮತ್ತೆ ನಾವು ನಮ್ಮ ರೈತರುಗಳು ಇಲ್ಲಿ ಸೇರಿ ಸಮಸ್ಯೆಗಳನ್ನು ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ರೈತರ ಕಸುಬು, ರೈತರ ಒಂದು ಸಂಸ್ಕೃತಿ, ನಮ್ಮ ವ್ಯವಸಾಯದ ಸಂಸ್ಕೃತಿ ಉಳಿಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಎಂಬ ಮಾತನ್ನು